ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಇವಾಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡದ ದಕ್ಷಿಣ ತುದಿಯವರೆಗೆ ಪ್ರಯಾಣ ಮಾಡ್ತಿದ್ದೀನಿ. ನನ್ನ ಜೊತೆ ಭೈರವ್ ಅವರು ಇದ್ದಾರೆ, ಅವರು ಟ್ರಾಲಿನಲ್ಲಿ ಮಲ್ಕೊಂಡಿದ್ದಾರೆ. ನಾನಿವಾಗ ರಾಜಸ್ಥಾನ್ ಮತ್ತು ಪಾಕಿಸ್ತಾನ್ ಬಾರ್ಡರಲ್ಲಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಆರ್ಮಿ ಮೂವ್ಮೆಂಟ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ. ಅವರಿಂದ ಪ್ರೀತಿ ಹೇಗೆ ತೊಗೋಬೇಕಂತ ಗೊತ್ತಿರಬೇಕು. ಇಲ್ಲಿ ಯಾರಾದರೂ ನೀವು ಇಸ್ಲಾಂ ಫಾಲೋ ಮಾಡೋರನ್ನ ಭೇಟಿ ಮಾಡಿದ್ರೆ, ಸಲಾಮ್ ಅಲೈಕುಮ್ ಅಂದರೆ ಅವ್ರು ನಿಮ್ಮನ್ನು ಸಕಾಲಾಗಿ ಮಾತಾಡಿಸ್ತಾರೆ. ಯಾರಾದರೂ ಹಿಂದೂಯಿಸಮ್ನ ಫಾಲೋ ಮಾಡೋರು ನಿಮ್ಮ ಕಣ್ಣಿಗೆ ಏನಾದರೂ ಕಂಡ್ರೆ ಅವ್ರನ್ನ ರಾಮ್ ರಾಮ್ ಇಲ್ಲ ಜೈ ಮಾತಾಜಿ ಅಂದರೆ ನಿಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾರೆ. ಸುಬೆ ಕಿತ್ನಾ ಬಜೆ ಖಾನ ಚಾಲು ಕರುತ್ತೆ? ತಯಾರಿ ಓ, ಬೆಳಗ್ಗೆ 10 ಗಂಟೆಗೆ ಊಟ ರೆಡಿ ಮಾಡೋರೆ. बैक टू पेविलियन। कितना अपना आपका पूरा कितना बच्चा है? 6 बच्चे हैं। क्यों उतना ज़्यादा किया बच्चे? ಅವ್ರಿಗೆ ಗೊತ್ತಿಲ್ಲದೇ ಮಕ್ಕಳಾಯ್ತವೆ. ಆ ಲೆವೆಲಿಗೆ ಅವ್ರ ಮಕ್ಕಳಿಗೆ ಯಾಕೆ ಹೆರ್ತಿದ್ದೀನಿ ಅಂತಲೂ ಗೊತ್ತಾಗ್ತಿಲ್ಲ ಅವ್ರಿಗೆ. ಅವರು ತಮ್ಮ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳುವಾಗ ಕುರಿ ಮಂದೆ ಇದ್ದಂಗೆ ಇದ್ದಿರಲೇ ಅಂತಾರಲ್ಲ, ಇದೆ ನೋಡ್ರಿ, ಕುರಿ ಮಂದೆ ಹಿಂಗೆ ತಲೆ ತೆಗೆಸ್ಕೊಂಡಿರ್ತದೆ. Go fast. Good boy. Good boy. No. Come here. Go fast. Go. Good boy. Good boy. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನಿವಾಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡದ ದಕ್ಷಿಣ ತುದಿಯವರೆಗೆ ಪ್ರಯಾಣ ಮಾಡ್ತಿದ್ದೀನಿ. ನನ್ನ ಜೊತೆ ಭೈರವ್ ಅವರು ಇದ್ದಾರೆ, ಅವರು ಟ್ರಾಲಿನಲ್ಲಿ ಮಲ್ಕೊಂಡಿದ್ದಾರೆ. ನಾನಿವಾಗ ರಾಜಸ್ಥಾನ್ ಮತ್ತು ಪಾಕಿಸ್ತಾನ್ ಬಾರ್ಡರಲ್ಲಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಆರ್ಮಿ ಮೂವ್ಮೆಂಟ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ. ಈ ರೋಡ್ಗಳಲ್ಲಿ ಹೆಚ್ಚಾಗಿ ಮಿಲಿಟ್ರಿ ವೆಹಿಕಲ್ಗಳೆಲ್ಲ ಓಡಾಡ್ತಿರುತ್ತೆ. ಇಲ್ಲಿ ಜನರ ಭಾಷೆ, ಅವ್ರ ವ್ಯಕ್ತಿತ್ವ, ಅವ್ರ ಕಲ್ಚರು ಎಲ್ಲನೂ ಡಿಫ್ರೆಂಟು. ಒಂಥರ ವಿಶೇಷವಾದ ಜನ, ತುಂಬ ಪ್ರೀತಿ ಕೊಡುವಂತಹ ಜನ ಇಲ್ಲಿರೋದು. ರಾಮ್ ರಾಮ್. बहुत बढ़िया. ಕನ್ಯಾಕುಮಾರಿ ತುಂಬ ಒಳ್ಳೆ ಜನ. ನಮ್ಗೆ ಅವ್ರನ್ನ ಹೇಗೆ ಮಾತಾಡಿಸ್ಬೇಕು, ಅವರಿಂದ ಪ್ರೀತಿ ಹೇಗೆ ತೊಗೋಬೇಕಂತ ಗೊತ್ತಿರಬೇಕು. ಇಲ್ಲಿ ಯಾರಾದರೂ ನೀವು ಇಸ್ಲಾಂ ಫಾಲೋ ಮಾಡೋರನ್ನ ಭೇಟಿ ಮಾಡಿದ್ರೆ, ಸಲಾಮ್ ಅಲೈಕುಮ್ ಅಂದರೆ ಅವ್ರು ನಿಮ್ಮನ್ನು ಸಕಾಲಾಗಿ ಮಾತಾಡಿಸ್ತಾರೆ. ಯಾರಾದರೂ ಹಿಂದೂಯಿಸಮ್ನ ಫಾಲೋ ಮಾಡೋರು ನಿಮ್ಮ ಕಣ್ಣಿಗೆ ಏನಾದರೂ ಕಂಡ್ರೆ ಅವ್ರನ್ನ ರಾಮ್ ರಾಮ್ ಇಲ್ಲ ಜೈ ಮಾತಾಜಿ ಅಂದರೆ ನಿಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಒಂದು ಗಾದೆ ಇಲ್ಲಿ ಹೆಚ್ಚಾಗಿ ಅಪ್ಲೈ ಆಗುತ್ತೆ. ಇನ್ನು ತುಂಬ 2 ದಿನದ ಹಿಂದೆ ಒಂದಿನ, ನಿನ್ನೆ ಬಿಟ್ಟು ಮೊನ್ನೆ ರಾತ್ರಿ ನಂಗೆ ಪೊಲೀಸರು ಹಿಡಿದ್ಬಿಟ್ಟು ಈ ರೋಡಲ್ಲಿ ಹೋಗಂಗಿಲ್ಲ ನೀನು ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸಿದ್ರು. ಅದಕ್ಕೆ ನಾನು ಬೇರೆ ರೂಟ್ನ ಚೂಸ್ ಮಾಡ್ಕೊಂಬಿಟ್ಟು ಹೋಗ್ತಾಯಿದ್ದೀನಿ ಮುಂದಕ್ಕೆ. ಇಲ್ಲಿ ಹರ್ಸಾಣಿ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಏನಾದ್ರು ಚಿಕ್ಕದಾಗಿ ತಿಂಡಿ ಸಿಗುತ್ತೆ, ಅಲ್ಲಿ ತಿಂಡಿ ತಿಂದ್ಕೊಂಡು ಮುಂದಕ್ಕೆ ಹೋಗಬೇಕು. ಗುರು, ಈ ಊರಲ್ಲಿ ಬೆಳಗ್ಗೆ 9 ಗಂಟೆಗೆ ಊಟ ಶುರುವಾಗಿದೆಯಲ್ಲ ಗುರು. ಬೈ ಸುಬೆ ಕಿತ್ನಾ ಬಜೆ ಖಾನಾ ಚಾಲು ಕರ್ತೆ? ಸುಬೆ ಕಿತ್ನಾ ಬಜೆ ಖಾನಾ ಚಾಲು ಕರ್ತೆ? ತಯಾರಿ ಓ, ಬೆಳಗ್ಗೆ 10 ಗಂಟೆಗೆ ಊಟ ರೆಡಿ ಮಾಡೋರೆ. ಮಹಾರಾಷ್ಟ್ರದವ್ರ ಥರ ಇವ್ರೂ ಎಣ್ಣೆ ಜಾಸ್ತಿ ತಿಂತಾರೆ. ಎಲ್ಲಿ ನೋಡ್ರೆ ಎಣ್ಣೆ ತೇಲಿಸ್ತಿರ್ತಾರೆ. ಇದರಲ್ಲಿ ನಮಗೆ ಒಂದು ಬೆಳ್ಳುಳ್ಳಿ ಚಟ್ನಿ, ಮತ್ತೊಂದು ಈರುಳ್ಳಿ ಪಲ್ಯ, ಮತ್ತೊಂದು ಮಿಕ್ಸ್ ವೆಜಿಟೇಬಲ್ಸ್ ಪಲ್ಯ ಎಲ್ಲ ಕೊಟ್ಟವ್ರೆ. भाई प्याज मिलेगा? प्याज प्याज मेरे को तो नहीं चाहिए. नहीं. ಬ್ಯಾಕ್ ಟು ಪೆವಿಲಿಯನ್. ಇವಾಗ ನಾವು ಸತ್ತು ಅಂತ ಒಂದು ಊರಿದೆ, ಆ ಊರ ಕಡೆ ಹೋಗ್ತಿದ್ದೀವಿ. ಜೊತೆಗೆ ಈ ರೋಡೆಲ್ಲ ಸಿಂಗಲ್ ರೋಡ್ ಆಗಿರೋದ್ರಿಂದ ಗಾಡಿಗಳು ಓಡಾಡುವಾಗೆಲ್ಲ ಸ್ವಲ್ಪ ಅವ್ರಿಗೂ ಸಮಸ್ಯೆ ಆಗುತ್ತೆ, ನನಗೂ ಸಮಸ್ಯೆ ಆಗುತ್ತೆ. ಕೇವಲ ಒಂದೇ ಒಂದು ವಾಹನ ಮಾತ್ರ ಈ ರಸ್ತೆಯಲ್ಲಿ ಒಂದು ಸಲಕ್ಕೆ ಹೋಗಬಲ್ಲದು. ಜಾಸ್ತಿ ಏನಾದ್ರು ವಾಹನಗಳು ಬಂದು ಅಂತಂದರೆ ಇಬ್ಬರೂ ರೋಡ್ ಬಿಟ್ಟು ಕೆಳಗೆ ಇಳಿಸ್ಬೇಕಾಗತ್ತೆ. ಆ ಥರದ್ದು ಅಂದರೆ ಓವರ್ಟೇಕ್ ಅಥವಾ ಏನೋ ಇಂಟರ್ಫೇಸ್ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂದರೆ ಅವ್ರು ಆ್ಯಕ್ಚುಲಿ ರೋಡ್ ಬಿಟ್ಟು ಕೆಳಗೆ ಇಳಿಸ್ಬೇಕಾಗತ್ತೆ. ಆ ಥರದ್ದೊಂದು ಸಿಚುವೇಶನ್ ಇದೆ ಇಲ್ಲಿ. ಇದನ್ನೆಲ್ಲ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ಈ ರೋಡ್ಗಳನ್ನ ಮಾಡಿದ್ದಾರೆ.
ಅವ್ರು ಮಾಡಿರೋದಕ್ಕೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿದ್ದಾರೆ ಅನ್ನಿಸ್ತದೆ. ಬೇರೆ ಬೇರೆ ಕಡೆ ರಾಜಸ್ಥಾನದಲ್ಲಿರೋ ರೋಡ್ಗಳೆಲ್ಲ ಕಿತ್ಕೊಂಡು ಹೋಗವೆ, ಈ ರೋಡ್ಗಳೆಲ್ಲ ಸೂಪರಾಗಿದ್ದಾವೆ. ಈ ಪ್ರಯಾಣದಲ್ಲಿ ನಿಮ್ಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು sudarshansanchari.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಲ್ಲಿ ಬೇರೆ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೋದು. ಇದರಿಂದ ನನಗೆ ಹ್ಯಾಸಲ್ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಇಲ್ಲಿ ಒಂದು ಏನಂತೀವಿ ಇದ್ಲು ಮಾಡೋಂಥ ಪ್ರಕ್ರಿಯೆ ನಡೀತಿದೆ. ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಬಿಟ್ಟು ಇಲ್ಲಿ ಗುಡ್ಡೆ ಹಾಕ್ತವ್ರೆ. ಏನು ಕಟ್ಟಿಗೆಗಳನ್ನೆಲ್ಲ ಗುಡ್ಡೆ ಹಾಕ್ತವ್ರೆ. ಇದಕ್ಕೆ ಬೆಂಕಿ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ನಂತರದಲ್ಲಿ ಇದನ್ನೆಲ್ಲ ಇದ್ಲು ಮಾಡ್ತಾರೆ. ಆಮೇಲೆ ಇದ್ಲನ್ನ ಮಾಡ್ತಾರೆ. मेरा नाम सुदर्शन, मैं आया कर्नाटका से, मतलब मैं इसको देखने आया बस अभी. हाँ, और ये इसको कितने में बेचते हैं? 1 मिनट में नज़दीक आता हूँ. कितने पे? 700 रुपये का क्विंटल, 100 किलो, यानी 7 रुपये किलो करते हैं. और ये मतलब आपका ये पूरा परिवार मिलके कर रहा है, ये बच्चे सब मिलके कर रहा है. ये आपको कितना बच्चे हैं? मेरे एक दो तीन दो एक छोटी वाली. कितना आपका पूरा कितना बच्चा है? 6 बच्चे हैं. क्यों उतना ज़्यादा किया बच्चे? इनको अगर 6 है तो 3 को तो स्कूल में भेजो तो पढ़ाई वगैरह कुछ कर सकते हैं. ये स्कूल जाते हैं, अभी उधर ही नज़दीक है स्कूल में देखा था. और आपका नाम क्या है? नरूपराम. रूपाराम. ठीक है. और ये अभी इसको ऊपर मिट्टी लगाते हैं और नीचे से आग लगाते हैं. एक रात के अंदर होता है ना? नहीं, 4-5 दिन होते हैं. 4-5 दिन होते हैं. ओ ठीक है. आप काटता आप खुद? मैं काटता हूँ. हाँ, और परिवार मिल के करता है. और क्या बोलूँ भाई, 1-2 बच्चे तो हमारा तरफ भेजो ना, उनको कम से कम पढ़ाई तो हो सकता है. हाँ, क्या नाम है आपका? प्रवीण. ठीक है. किसी वो हाथ पीछे नहीं करना, ठीक है? और क्या पढ़ाई कर रहा है? नहीं कर रहा है. देखो, पढ़ाई करना, इसमें कुछ नहीं है ना. बड़े होके क्या बनाना है, ऐसा काम करना है. तो अगर आप अच्छा एसी ऑफिस में बैठ के काम करना है तो आप अच्छे से पढ़ाई करना पड़ता है ना. अच्छा पढ़ाई करो, ठीक है? और कितने अब एडमिशन कितने क्लास के हुए हैं? 1 क्लास में. ठीक है भाई, स्कूल जाओ, इसमें कुछ नहीं है, ठीक है? ನೀವು ಇಲ್ಲೇನು ರಾಶಿ ನೋಡ್ತಿದ್ದೀರಾ, ಇದೆಲ್ಲ 15 ಕ್ವಿಂಟಲ್ವರೆಗೂ ಆಗುತ್ತೆ. 15 × 7 ಅಂದರೆ ಈ ಒಂದೊಂದು ಗುಂಪಿನಲ್ಲಿ ಇವ್ರಿಗೆ 10,000 रुपये ದುಡ್ಡು ಸಿಗುತ್ತೆ. वो खरीद करने के लिए आप ही जाके बेचते हैं या उधर से ही लेके आता है? मतलब वही आके लेते हैं, आप बेचने नहीं जाते हैं. मार्केट में इसका दाम कितना है? 10 रुपये. 10 रुपये. आप 7 रुपये में बेचते हैं. आप पढ़ाई करना चाहते हैं? हाँ ठीक है, आओ मेरे साथ, मैं एडमिशन करवा देता हूँ. हाँ ठीक है, जल्दी जाओ, पैक करके आओ. ನೀವೇ ನಿಮ್ಮ ಬಾಯಲ್ಲಿ ಕೇಳಿದ್ರಿ, ಅವ್ರಿಗೆ ಸಡನ್ನಾಗಿ ನಿಮಗೆ ಎಷ್ಟು ಜನ ಮಕ್ಕಳು ಅಂತ ಕೇಳಿದ್ರೆ ಪಾಪ ಕನ್ಫ್ಯೂಸ್ ಆಗ್ತಿದೆ ಅವ್ರಿಗೆ ಎಷ್ಟು ಜನ ಮಕ್ಕಳು ಅಂತ. ತುಂಬ ಜನ ಭಾರತದಲ್ಲಿ ಮುಸ್ಲಿಮರನ್ನ ಗುರಿಯಾಗಿಸ್ಕೊಂಡು, ಅಂದರೆ ಅವ್ರು ಜಾಸ್ತಿ ಮಕ್ಕಳನ್ನ ಹೆರ್ತಾರೆ ಅಂತೆಲ್ಲ ಹೇಳ್ತಿರ್ತಾರಲ್ವ. ನೋಡಿ, ನೀವು ಭಾರತದ ಉತ್ತರ ಭಾಗಕ್ಕೆ ಬಂದರೆ ಇಲ್ಲಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಎಲ್ಲರೂ ಇದೇ ಥರ ಮಕ್ಕಳು ಮಾಡ್ಕೋತಾರೆ ಹೆಚ್ಚಾಗಿ. ಅದರಲ್ಲಿ ಜಾಸ್ತಿ ಅನಕ್ಷರತೆ ಇರೋ ಕಡೆ ಅಂತೂ ಬರೀ ಇದೇ ಆಗ್ತಿದೆ. ಅವ್ರಿಗೆ ಗೊತ್ತಿಲ್ಲದೇ ಮಕ್ಕಳಾಯ್ತವೆ. ಆ ಲೆವೆಲಿಗೆ ಅವ್ರ ಮಕ್ಕಳು ಯಾಕೆ ಹೆರ್ತಿದ್ದೀನಿ ಅಂತಲೂ ಗೊತ್ತಾಗ್ತಿಲ್ಲ ಅವ್ರಿಗೆ. ಅವರು ತಮ್ಮ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳುವಾಗ ಅವ್ರಿಗೆ ಸುಮ್ಮನೆ ಅವ್ರಿಗೆ ಗೊತ್ತೇ ಇಲ್ಲ ಇದನ್ನೆಲ್ಲ ಹೆಂಗೆ ಪ್ರಿವೆಂಟ್ ಮಾಡಬೇಕು, ಹೆಂಗೆ ಮಕ್ಳಿಗೆ ಶಿಕ್ಷಣ ಕೊಡಿಸ್ಬೇಕು, ಅವ್ರ ಜೀವನ ಹೆಂಗೆ ರೂಪಿಸ್ಬೇಕು ಅಂತ ಅವ್ರು ನಮ್ಮ ತಂದೆ ತಾಯಿಗಳ ಥರ ನಿಮ್ಮ ತಂದೆ ತಾಯಿಗಳ ಥರ ಯೋಚನೆ ಮಾಡಲ್ಲ. ಯಾಕಂತಂದ್ರೆ ಅವ್ರಿಗೆ ಶಿಕ್ಷಣದ ಕೊರತೆ ಇದೆ. ಅವ್ರ ಮಕ್ಕಳೂ ಅಷ್ಟೇ ಹಿಂಗೆ ತಿರುಗ್ತಾವ್ರೆ, ಅವ್ರಿಗೂ ಶಿಕ್ಷಣ ಇಲ್ಲ. ಸೊ ಹಿಂಗಿರೇ ಇಲ್ಲೆಲ್ಲ ಪರಿಸ್ಥಿತಿ. ಇನ್ನೂ ಎಲ್ಲ ಇಂಟೀರಿಯರ್ ಎಲ್ಲ ಹೋಗ್ಬಿಟ್ರೆ ರಾಜಸ್ಥಾನಲ್ಲಿ ತುಂಬ ವರ್ಸ್ಟ್ ಇದೆ.
ವಿಶೇಷವಾಗಿ ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಮಧ್ಯಪ್ರದೇಶ ಇಲ್ಲೆಲ್ಲ ಕೆಳವರ್ಗದ ಜನಗಳ ಪರಿಸ್ಥಿತಿ ಅಂತೂ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ನಿಜ ರಕ್ತ ಬಂದ್ಬಿಡುತ್ತೆ ಕಣ್ಣಲ್ಲಿ ಅವ್ರನ್ನ ನೋಡ್ಬಿಟ್ರೆ. ಏನಪ್ಪ ಹಿಂಗವ್ರೇನು ಈ ಪರಿಸ್ಥಿತಿನಲ್ಲಿ ಬದುಕ್ತವ್ರೆ ಅಂತ. ಅವರು ಇದೇ ಭೂಮಿನಲ್ಲಿ ಎಲ್ಲೆಲ್ಲೋ ಮುಂದ್ಗಡೆ ಒಂದೆರಡು ಗುಡಿಸ್ಲು ಥರ ಹಾಕೊಂಡು ಬದುಕ್ತವ್ರೆ. इसमें है जगह? नहीं, दो बस नहीं नहीं पूरा 12। नहीं पूरा 12 नहीं चाहिए, 2 बस, तो 2 ऐसा यहाँ कर दो ले आप। बी, हाँ उसको बी बोलते हैं। अच्छा, नहीं दो दो हाँ, बोलते हैं। हमारी भाषा में बे। बे, हाँ। एक को क्या बोलते हैं? एक को एक, एक बे, तीन, 3 4 चार 5 पाँच 6 हो, 7 बे का बे 2 4। हाँ हाँ। और आप कहाँ से? मैं कर्नाटका से। कर्नाटका से। हाँ हाँ। अब मतलब पूरे भारत से, मतलब ये घूमने का टारगेट या फिर बहुत देश जा रहा हूँ मैं। मतलब कहाँ पे? अभी मैं जा रहा हूँ साउथ अफ्रीका। यहाँ से? हाँ। तो हमारा ब्लॉग तो बनाओ जरूर। ब्लॉग तो बना रहा है। कहाँ यहाँ बनना है? हाँ। इधर आ जाओ बच्चों। ये अपन के आए हैं कर्नाटक से भैया, ठीक है। ये आप साउथ अफ्रीका की कर रही है क्या यात्रा यात्रा कर रहे हैं। इनके लिए आप कुछ बच्चों बोलना चाहते हो? ये संघर्षी जीवन है। क्या पढ़ाई करते हैं? बोलो। नहीं कितना क्लास? 6 होता है। बे का बे 2 4 कितना तक आता है? नहीं वो बे का बे 2 4 कितने तक आता है? हाँ वो बोलो। 5 तक आता है। ठीक है 4 का बोलो। 4 4 2 12 4 4 2 12 कैसे होता है? 12 4 16 4 5 20 4 5 4 5 24। नहीं आपको नहीं आ रहा है। आप अच्छे से पढ़ाई करना। ट्रैवलिंग पर हो गया? कहाँ से हो? ಕರ್ನಾಟಕ कर्नाटका से। ನೋಡಿ ಹೆಂಗೆ ಒಳ್ಳೆ ರಸ್ತೆಯಿಂದ ಖರಾಬ್ ರಸ್ತೆಗೆ ನಮ್ಮ ಟ್ರಾನ್ಸ್ಫಾರ್ಮೇಷನ್ ಆಗ್ತಿದೆ ಅಂತ. ದಗ ಇವಾಗಿಂದ ದಗ ಶುರು. ಸಾವು ಮರ. ಎಷ್ಟು ದೂರದ ಮಠ ಹಿಂಗೆ ಇದೆಯೋ. ಇಲ್ಲೊಂದಿಷ್ಟು ಕುರಿಗಳೆಲ್ಲ ದುಂಡು ಹಾಕೊಂಡವೆ. ಚೆಂಡು ನೆಲಕ್ಕೆ ತೆಗೆಸ್ಕೊಂಡು ಎದುರದೇ ಇದ್ರೆ ಸಾಕು. ನೋಡಿ ಎಲ್ಲ ಹೆಂಗೆ ಗುಂಪು ಕುಡ್ಕೊಂಡವೆ. ಕುರಿ ಮಂದೆ ಇದ್ದಂಗೆ ಇದ್ದಿರಲ್ಲ ಅಂತಾರಲ್ಲ, ಇದೆ ನೋಡ್ರಿ. ಕುರಿ ಮಂದೆ ಹಿಂಗೆ ತಲೆ ತೆಗೆಸ್ಕೊಂಡಿರ್ತದೆ. ಅದ್ರ ಬಾಲ ಎಲ್ಲ ಮಳದುದ್ದ ಉದ್ದ ಇದೆ. ಯಾರೂ ನೋಡ್ಕೊಳ್ಳೋರಿಲ್ವ ಈ ಕುರಿಗಳನ್ನ?
ಇಲ್ಲಿಂದ ಪೋಖ್ರಾ 173 ಕಿಲೋಮೀಟ್ರು, ಜೈಸಲ್ಮೇರ್ 115 ಕಿಲೋಮೀಟ್ರು. ಬಟ್ ನಾವು ಈ ರೋಡಲ್ಲಿ ಹೋಗ್ತಿಲ್ಲ. ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಒಂದು ಮನೆ ಬರುತ್ತೆ. ಆ ಮನೆಯವರು ಉಳ್ಕೊಳ್ಳೋಕ್ಕೆ ಅಂತ ಕರೆದವ್ರೆ. ಬಾ ಇದರ್ ಸೆ ಏಸೆ ಹೆಂಗ್ರು ಈಸೊಂದು ಪಾರಿವಾಳ ಗೂಡು ಕಟ್ಟವೆ ಇಲ್ಲಿ. ಅವನ ಅಜ್ಜಿ ನೋಡಿ ಕೆಳಗೇನೋ ಬಿತ್ತು. ಯೋಸಂ ಪಾರಿವಾಳವೆ. ಈ ಅಣ್ಣ ಮನೆ ಕರ್ಕೊಂಡು ಹೋಗ್ತವ್ರೆ. ಇಲ್ಲಿ ಸೈಕಲ್ ಹೋಗುತ್ತೋ ಏನು ಸಾವು ಗೊತ್ತಿಲ್ಲ ಎಲ್ಲಿ ಮಠ ತುಳಿಯೋಕ್ಕಾಗತ್ತೆ ಇದರಲ್ಲಿ ಅಂತ. ನನ್ನ ಬೇರೆ ರೋಡ್ ಬೈಕ್ ಟಯರು ಮಸ್ತಿದೆ. ಬಂದ್ವಿ ಅವ್ರ ಮನೆ ಹತ್ರ. ಬೈ ಕಿಧರ್ रुको ಇದೇ ಇವ್ರ ಮನೆ. ನೋಡ್ರಿ ಇವನು ಮೇಕೆ ನೋಡ್ತಾವನೆ. ಮೇಕೆ ಹೆಂಗೆ ಹಾಲು ಕುಡಿತಾ ಇದೆ ಅಂತ ಮೇಕೆ ನೋಡ್ತಾವನೆ. ಮೇಕೆ ಇವನು ನೋಡ್ತಾ ಇದೆ. ಅದಿಷ್ಟೊತ್ತಿಗೆ ಹಾಲು ಕುಡಿಸ್ತಿತ್ತು. ನಮಗೆ ಕೂತ್ಕೊಳ್ಳೋಕೆ ಏನು ಚೇರ್ ತಗೊಂಬಂದವ್ರೆ ಅಣ್ಣ. ಬಾಯ್ ಅಪ್ಕ ನಾಮ್ ಕ್ಯಾ ಭೂಲ್ ಗಯಾ ಮೈ. ಹಾಂ ಮಹಾವೀರ್ ಸಿಂಗ್ ಹೆಸರು ಮಹಾವೀರ್ ಸಿಂಗ್ ಅಂತ. 3 ಚೇರ್ ತಗೊಂಬಂದರು. ಎಲ್ಲರೂ ಕೂತ್ಕೋಬೋದು. ये गवर्नमेंट ने दिया है ना? नहीं, घर का है ये नहीं। ओ यहाँ बैग वो इस मशीन वाले दिया। मशीन वाले जो कंपनी वाले होते हैं ना, वो देते हैं अपना प्रचार के लिए। सही है. ಓ ಫುಲ್ಲು ಸುಸ್ತಾಗ್ಬಿಟ್ಟಿದೆ ಗುರು. ಸಖತ್ ಹೊಟ್ಟೆ ಹಸಿದೆ. ಬೆಳಗ್ಗೆ ತಿಂದಿದ್ದು ಏನೂ ತಿಂದಿಲ್ಲ. ಇವಾಗ ನಾವು ಚಾರ್ಜಿಗೆ ಮಾಡಿರೋ ಜುಗಾಡನ್ನ ತೋರಿಸ್ತೀನಿ. ಫಸ್ಟ್ನೇದು ಒಂದು ಚಾರ್ಜ್ ಆಗ್ತಿದೆಯಾ ಡ್ರೋನು. ಇನ್ನೊಂದು ಡ್ರೋನ್ಗೆ ಇನ್ನೊಂದು ಟ್ರ್ಯಾಕ್ಟ್ರು. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಇನ್ನೊಂದು ಡ್ರೋನು. ಸೊ ಅದೇನಕ್ಕೆ ಇನ್ನೊಂದು ಡ್ರೋನ್ ಅಂದರೆ, ನನ್ನ ಹತ್ರ ಒಂದೇ ಡ್ರೋನ್ ಇರೋದು. ಇನ್ನೊಂದು ಹಾಳಾಗಿತ್ತಲ್ವ ನಾನು ಫಸ್ಟ್ಗೆ ತೊಗೊಂಡಾಗ. ಅದರದ್ದು ಬ್ಯಾಟ್ರಿ ಚಾರ್ಜಿಂಗಿಗೆ ಬ್ಯಾಟ್ರಿ ಯೂಸ್ ಮಾಡ್ತಿದ್ದೀನಿ ಅದನ್ನು. ಇದರಲ್ಲೂ ಸೇಮ್ ಬ್ಯಾಟ್ರಿ ಅಲ್ವಾ. ಸೊ ಹಂಗಾಗಿ ಎರಡನ್ನು ಯೂಸ್ ಮಾಡ್ತಿದ್ದೀನಿ. ಇವಾಗ ಇನ್ನೂ ಒಂದು ಚಾರ್ಜರ್ ಹಾಕಿದ್ದೀನಿ. ಅಲ್ಲಿದೆ ದೂರದಲ್ಲಿ, ತೋರಿಸ್ತೀನಿ. ನೋಡ್ತಾ ಇರ್ಬೋದು. ಇಲ್ಲಿ ಹೆಲ್ಮೆಟ್ ಚಾರ್ಜಿಗೆ ಹಾಕಿದ್ದೀನಿ. ಹೀಗೆಲ್ಲ ಜುಗಾಡು ಮಾಡೋಕ್ಕಾಗುತ್ತೆ ಹೊರಗಡೆ ಬಂದಾಗ. ಯಾಕೆ ಹಿಂಗೆ ಅಂದರೆ ಇಲ್ಲಿ ಕರೆಂಟ್ ಇಲ್ಲ ಇವ್ರ ಮನೆಗಳಲ್ಲಿ. ಇದು ಮರುಭೂಮಿ ಅಲ್ವಾ. ಒಂದೊಂದೇ ಮನೆಗಳಿಗೆ ಕರೆಂಟ್ ಕೊಡೋಕ್ಕಾಗಲ್ಲ ಗೌರ್ಮೆಂಟ್ಗೆ. ಅಷ್ಟೊಂದು ದುಡ್ಡಿಲ್ಲ ಅವ್ರಿಗೆ. ಬರೀ ಮಜಾ ಮಾಡೋಕ್ಕೆ ಮಾತ್ರ ದುಡ್ಡಿದೆ ಗೌರ್ಮೆಂಟ್ ಅವ್ರ ಹತ್ರ. ಹಾಗಾಗಿ ಇವ್ರಿಗೆ ಕರೆಂಟ್ ಕೊಟ್ಟಿಲ್ಲ. ಇವ್ರ ಜಮೀನಲ್ಲಿ ಮನೆಗಳು ಕಟ್ಕೊಂಡವ್ರೆ. ಇಲ್ಲಿ ನಮ್ಮ ಬಾಸ್ ಅಡುಗೆ ಮಾಡ್ತವ್ರೆ. ಇಲ್ಲಿ ಇನ್ನೊಂದೆರಡು ಟ್ಯಾಕ್ಟ್ರಿ ಇದ್ದಾವೆ. ಇವರಂತೂ ಸಕ್ಕ ಶ್ರೀಮಂತರು ಗುರು. ಒಬ್ಬೊಬ್ರ ಹತ್ರ 4-5 ಟ್ಯಾಕ್ಟ್ರಿ ಇರ್ತವೆ. ಇಲ್ಲಿ ನೋಡ್ತಾ ಇರ್ಬೋದು ಅಡುಗೆ ಕೆಲಸ ಎಲ್ಲ ನಡೀತಿದೆ. ಚಪಾತಿ ಮಾಡ್ತವ್ರೆ. ನಮಸ್ತೆ. ಚಪಾತಿ ಮಾಡ್ತವ್ರೆ, ಪಲ್ಯ ಮಾಡ್ತವ್ರೆ. ಆ್ಯಕ್ಚುಲಿ ಅವತ್ತು ರಾತ್ರಿ ನಮಗೆ ಪಾರ್ಟಿ ಅರೇಂಜ್ ಮಾಡಿದ್ರು. ಪಾರ್ಟಿ ಆದಮೇಲೆ ಒಳ್ಳೆ ಊಟ ಮಾಡ್ಕೊಂಡ್ವಿ. ಭೈರವನಿಗೂ ಒಳ್ಳೆ ಊಟ ಹಾಕಿದ್ವಿ. ಅವತ್ತು ರಾತ್ರಿ ಅಲ್ಲೇ ಮಲ್ಕೊಂಡೆ ಅವ್ರ ಜೊತೆ. ಬೆಳಗ್ಗೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಎಲ್ರಿಗೂ ಬಾಯ್ ಬಾಯ್. ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ಮತ್ತೆ